So yesterday I didn't film the video. It was so calm. So today I sat to film the video. This is what happening. I really wanted to take a initiate and I should take all these area children to the school. Like, please reopen the school, man. Can't. I think this is not gonna stop and I can't film the video today. Hi everyone, this is Anusha and welcome to my channel. ಟೈಟಲ್ ಅಲ್ಲಿ ನೋಡಿದ ಹಾಗೆ ನೀವು ನಾನು ಇವತ್ತು ದುರ್ಗಾ ಪೂಜಾಗೆ ಈ ಇಂಡಿಯನ್ ಲುಕ್ ಬ್ಯೂಟಿಫುಲ್ ಇಂಡಿಯನ್ ಲುಕ್ ಕ್ರಿಯೇಟ್ ಮಾಡಿದ್ದೀನಿ. ಬೇಸಿಕಲಿ ಬರೀ ದುರ್ಗಾ ಪೂಜಾಗೆ ಅಲ್ಲ, ಯಾವುದೇ ಇಂಡಿಯನ್ ಫಂಕ್ಷನ್ ಯಾವುದೇ ಹಬ್ಬಗಳಿಗೂ ನೀವು ಈ ಲುಕ್ನ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಸ್ಪೆಷಲಿ ಇಫ್ ಯು ಆರ್ ಅ ಬ್ರೈಡ್, ಸೊ ಬ್ರೈಡು ಕೂಡ ಯು ಕ್ಯಾನ್ ಓನ್ ದಿಸ್ ಲುಕ್. So yeah, for all the Indian functions, festive, and even if you're a bride, this look goes so well. ಈ ಲುಕ್ ಬಗ್ಗೆ ಹೇಳಬೇಕಂದ್ರೆ ಐ ಕ್ರಿಯೇಟೆಡ್ ದಿಸ್ ಲುಕ್ ಲಾಸ್ಟ್ ಇಯರ್ ದುರ್ಗಾ ಪೂಜಾಗೆ. ಸೊ ಯಾ, ನಾನು ಲಾಸ್ಟ್ ಇಯರ್ ದುರ್ಗಾ ಪೂಜಾಗೆ ಈ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಹ್ಯಾಂಡಲಲ್ಲಿ ಇದೆ ಆ ವಿಡಿಯೋ, ಹೋಗಿ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವಾಗಿಂದನೂ ಅಷ್ಟೇ ನನಗೆ ಈ ಲುಕ್ ತುಂಬ ಇಷ್ಟ ಆಗಿತ್ತು. ಆ ಪಿಕ್ಚರ್ಸ್ ಕೂಡ ನನಗೆ ಈ ಅಟೈರ್ದು ಅಥವಾ ಈ ಲುಕ್ ಪಿಕ್ಚರ್ಸೇ ತುಂಬ ಇಷ್ಟ ಆಗಿತ್ತು. ನಾನು ಅಂದ್ಕೊಂಡೆ ಯಾಕೆ ನಾನು ರೀಕ್ರಿಯೇಟ್ ಮಾಡಬಾರ್ದು ನನ್ನ ಓನ್ ಲುಕ್ ಫಾರ್ ದಿಸ್ ಇಯರ್ ದುರ್ಗಾ ಪೂಜಾ ಫಾರ್ ಯೂಟ್ಯೂಬ್ ವಿಡಿಯೋ. ಸೊ ಫೈನಲಿ ಹಿಯರ್ ಐ ರೀಕ್ರಿಯೇಟೆಡ್. ನಾನು ಆಲ್ಮೋಸ್ಟ್ ಅಟೈರ್ ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೇಮ್ ಸಾರಿ, ಜುವೆಲ್ಸ್ ಎಲ್ಲ ಮ್ಯಾಚ್ ಮಾಡಿದ್ದೀನಿ. ಆ್ಯಂಡ್ ಮೇಕಪ್, ಪ್ರಿಟಿ ಮಚ್ ಮೇಕಪ್ಪು ಕೂಡ ಹೇಗಿದೆ ಹಾಗೆ ಮಾಡಿದ್ದೀನಿ. ಆ್ಯಂಡ್ ಯಾ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಹೌ ಐ ಕ್ರಿಯೇಟೆಡ್ ದಿಸ್ ಮೇಕಪ್ ಲುಕ್ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾ, ನಾವು ವಿತೌಟ್ ಎನಿ ಫರ್ದರ್ ಡು ಲೆಟ್ಸ್ ಜಂಪ್ ಇನ್ ಟು ದ ವಿಡಿಯೋ. ಸೊ ಐ ಆಮ್ ಟೇಕಿಂಗ್ ಸ್ಮ್ಯಾಶ್ಬಾಕ್ಸ್ ವಿಟಮಿನ್ ಗ್ಲೋ ಪ್ರೈಮರ್. So this is the mini one I got in the freebies. I don't think this is a great primer, but yeah, ಸ್ವಲ್ಪ sticky ಇದೆ. I'll bitre, I don't know, it don't do much for the face. After applying primer, I'm going for the reverse contouring. So I'm using K Beauty contouring stick. It's a cream contour. So yeah, and brush ಅಲ್ಲಿ ತಗೋತಾ ಇದ್ದೀನಿ, contour brush. ರಿವರ್ಸ್ ಕಾಂಟೋರ್ ಮಾಡೋದ್ರಿಂದ ಏನು ಅಂದರೆ, ಸೊ ರಿವರ್ಸ್ ಕಂಟೋರ್ ಮಾಡಾದ್ಮೇಲೆ ನೀವು ಫೌಂಡೇಶನ್ ಅಪ್ಲೈ ಮಾಡ್ತೀರಾ. ಸೊ ಎಲ್ಲ ಸ್ಮೂತಾಗಿ, ಕಂಟೋರ್ದು ಹಾರ್ಶ್ ಎಡ್ಜಸ್ ಕಾಣೋದಿಲ್ಲ, ಎಲ್ಲ ಸ್ಮೂತಾಗಿ ಸೋ ಬ್ಲೆಂಡೆಡ್ ಆಗಿ ಕಾಣುತ್ತೆ. ಸೊ ದಟ್ ಈಸ್ ದ ರೀಸನ್ ಟು ಡೂ ರಿವರ್ಸ್ ಕಂಟೋರ್. ಸೊ ಮೋಸ್ಟ್ ಆಫ್ ದ ಇಂಡಿಯನ್ ಬ್ರೈಡ್ಸ್ ಲುಕ್ ನೋಡ್ಬೋದು ನೀವು, ಅಥವಾ ಇಂಡಿಯನ್ ಲುಕ್ಗೆ ಎವ್ರಿ ಒನ್ ವಿಲ್ ಡೂ ದ, ಲೈಕ್ ಮೋಸ್ಟ್ ಆಫ್ ದ ಮೇಕಪ್ ಆರ್ಟಿಸ್ಟ್ ವಿಲ್ ಡೂ ರಿವರ್ಸ್ ಕಂಟೋರಿಂಗ್ ಬಿಕಾಸ್ ಇಟ್ ವಿಲ್ ಬಿ ಸೋ ಫ್ಲಾಲೆಸ್. ಸೊ ಇದಾದ್ಮೇಲೆ ನಾವು ಫೌಂಡೇಶನ್ ಹಾಕೋದ್ರಿಂದ ಎವ್ರಿಥಿಂಗ್ ಇಸ್ ಬ್ಲೆಂಡೆಡ್ ಟುಗೆದರ್ ಅನ್ಸುತ್ತೆ. ಆಮೇಲೆ ಆ ಚೀಕ್ ಬೋನ್ಸ್, ಆ ಚಿಸಲ್ಡ್ ಅಥವಾ ಆ ಶ್ಯಾಡೋ ಏನು ಕ್ರಿಯೇಟ್ ಮಾಡಿರ್ತೀವಿ, ಇಟ್ ಇಸ್ ಸೋ ನ್ಯಾಚುರಲ್ ಅನಿಸುತ್ತೆ. ಸೊ ಅದಕ್ಕೆ. ಆ್ಯಂಡ್ ಯಾವಾಗಲೂ ಅಷ್ಟೇ ಕ್ರೀಮ್ ಕಂಟೋರ್ ಅಪ್ಲೈ ಮಾಡ್ಬೇಕಾದ್ರೆ ಇನ್ನೊಂದು ಟಿಪ್. ಸೊ ನೀವು ಇನ್ಸ್ಟಾ ವಿಡಿಯೋ ಅವೆಲ್ಲ ನೋಡಿರ್ಬೋದು, ಡೈರೆಕ್ಟಾಗಿ ಕ್ರೀಮ್, ಯಾವುದೇ ಕ್ರೀಮ್ ಕಂಟೋರ್ನು ಬ್ರಷಲ್ಲಿ ತೊಗೊಂಡು ಅಪ್ಲೈ ಮಾಡಿ. ಸೊ ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಬ್ಲೆಂಡ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದು ಒನ್ಸ್ ಫೌಂಡೇಶನ್ ಹಾಕೊಂಡ್ಮೇಲೆ ನೀವೇನಾರು ಆ ಥರ ಮಾಡಿದ್ರೆ ಯು ರಿಯಲಿ ಕಾಂಟ್ ಬ್ಲೆಂಡ್ ಇಟ್. ಸೊ ಯಾ, I'm going with the foundation, Lakme 925 foundation. Wow, this is the first time I'm using this foundation. The coverage is so good. I'm loving it. So yeah, it's pretty much a good coverage, so it evened out my skin. So yeah, it's a buildable coverage foundation and I'm loving it. So the finishing ಏನide, I'm literally loving it. So why I didn't purchase it before. So ತುಂಬಾ ಕನ್ಸಿಲರ್ ಬೇಕಾಗಲ್ಲ. So ಕನ್ಸಿಲರ್ನ I'll just put to middle of my face just to highlight. So yeah, I'm taking Wet n Wild concealer. So Wet n Wild concealer often ಆಗಿ ಯೂಸ್ ಮಾಡ್ತಿದ್ದೀನಿ because I really wanted to finish this and it's a very good concealer. So yeah, now let me set my whole face using Fit Me Loose powder. Fit Me Loose powder.
I'm taking the eyeshadow palette to fill my brows. So this is the 24K Nude Maybelline eyeshadow palette. So this is the shade. So eyeshadow palette powder nu ನೀವು use ಮಾಡಬಹುದು to fill in your brows. So yeah, this is the shade. So ನಾನು ಇದನ್ನ ಜಾಸ್ತಿ ಅದಕ್ಕೆ ಯೂಸ್ ಮಾಡಿರೋದು. So it had been hit the pan. So yeah, the angled brush, like eyebrow filling brush. So first let me comb out. Then I'm going to fill my brows. So hair strokes ಹೇಗಿದೆ ಹಾಗೆ fill ಮಾಡ್ತಾ ಇದ್ದೀನಿ. Back and forth I'll go and comb so that it spreads evenly. Lock this eyebrow filling, you can go and use the eyebrow gel like mascara ಒಂಡಲ್ಲಿ ಇರುತ್ತಲ್ಲ ಆ ಥರದ್ದು. ಸೊ ಅಥವಾ ನಿಮಗೆ ಹಳೆ ಮಸ್ಕರಾ ಇದು ಫುಲ್ ಡ್ರೈ ಔಟ್ ಆಗಿದ್ರೆ ಅದನ್ನು ಕೂಡ ನೀವು ಬ್ರಷಸ್ ಹಿಂಗೆ ಬ್ರಷ್ ಔಟ್ ಮಾಡ್ಬೋದು so that it locks in place ಅಂತ. So now I'm taking the same concealer and a flat brush to carve out the eyebrow and to set the base for the eyeshadow. Oh, then I'm taking the tape. ಇಲ್ಲಿಗೆ ಯಾಕೆ ಅಂದರೆ ಅದು ನೀಟಾಗಿ ಬರುತ್ತೆ, ಶಾರ್ಪ್ ಎಡ್ಜಸ್ ಆಗಿ ಚೆನ್ನಾಗಿ ಬರುತ್ತೆ ಅಂತ. ಸೊ ಇಲ್ಲ ಅಂದರೂ ಫೈನ್, ನೀವು ಟೇಪ್ ಹಾಕ್ಕೊಳ್ಳಿಲ್ಲ ಅಂದರೆ ಫಸ್ಟೇ ಐಸ್ ಮಾಡ್ಕೊಳ್ಳಿ ವಿತ್ ಬಿಫೋರ್ ಡೂಯಿಂಗ್ ದ ಬೇಸ್. ಲೈಕ್ ಕನ್ಸೀಲರ್ ಮತ್ತು ಫೌಂಡೇಶನ್ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ನೀವು ಐಸ್ ಮಾಡಿಕೊಂಡ್ರೆ ಸೊ ದೆನ್ ನೀವು ಕನ್ಸೀಲರ್ ಯೂಸ್ ಮಾಡಿಕೊಂಡು ಶೇಪ್ನ ಕಾವ್ಔಟ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋಬೋದು. ನಾನು ಇಲ್ಲ ಈಗ ಟೇಪ್ ಹಾಕೋತಾ ಇದ್ದೀನಿ ಸೊ ದಟ್ ಇಟ್ ಗಿವ್ಸ್ ದಟ್ ಗುಡ್ ಡೆಫಿನೇಷನ್ ಆ್ಯಂಡ್ ಐ ಮೇಕಪ್ ಚೆನ್ನಾಗಿ ಬರುತ್ತೆ ಅಂತ, ಏನೇ ಯಾವುದೇ ಫಾಲೋಔಟ್ ಇರಲ್ಲ. So now I'm taking the Makeup Revolution Courage Wild Animal palette. So brown shade ತಗೋತಾ ಇದ್ದೀನಿ as my crease and for corner edge. So halfway ಬರ್ತಿದ್ದೀನಿ. Anyhow ನನಗೆ half cut crease ಮಾಡಬೇಕು ಅಂದ್ಕೊಂಡಿದ್ದೀನಿ. So I'm taking it halfway. ಯಾ ನಂತರ ಹುಡೆಡ್ ಐಸ್ ಇರೋರಿಗೆ ಒಂದು ಟಿಪ್ಸು. ಸೊ ಹುಡೆಡ್ ಐಸ್ ಇರೋದ್ರಿಂದ ನಾವು ಕಟ್ ಕ್ರೀಸ್ ಅಥವಾ ಯಾವುದೇ ಐ ಶ್ಯಾಡೋ ಹಾಕಿದ ತಕ್ಷಣ ಸೊ ಒನ್ಸ್ ನಾವು ಐಸ್ ಕ್ಲೋಸ್ ಮಾಡಿದ್ರೆ ಮಾತ್ರ ಐ ಶ್ಯಾಡೋ ಕಾಣುತ್ತೆ. ಸೊ ವೆನ್ ವಿ ಓಪನ್ ಯಾವ ಐಸ್ ಇಟ್ಸ್ ಲೈಕ್ ಗಾಯಬ್, ಲೈಕ್ ಇಟ್ಸ್ ನಾಟ್ ದೇರ್. ಸೊ ಆ ಥರ ಮಾಡ್ಕೋಬೇಡಿ. ಯಾವಾಗಲೂ ಅಷ್ಟೇ ಟ್ರಾನ್ಸಿಷನ್ ಶೇಡ್ ಆಗಿರ್ಬೋದು, ಕ್ರೀಸೇ ಆಗಿರ್ಬೋದು, ಸೊ ನಿಮ್ಮದು ಹುಡೆಡ್ ಐಸ್ ಯಾವುದು ಈ ಪಾರ್ಟ್ ಇದೆಯಲ್ಲ ಇಲ್ಲಿಗಿಂತ ಮೇಲೆ ಮಾಡಿ ಸೊ ದಟ್ ನೀವು ಓಪನ್ ಮಾಡಿದ್ರು ಐಸು ಐ ಶ್ಯಾಡೋ ಕಾಣುತ್ತೆ. ಸೊ ಕಟ್ ಕ್ರೀಸ್ ಮಾಡಬೇಕಾದ್ರೂ ಅಷ್ಟೇ, ನಾನು ಇವಾಗ ನಂದು ಕ್ರೀಸ್ಗಿಂತ ಮೇಲೆ ನಾನು ಕಟ್ ಮಾಡ್ತೀನಿ ಸೊ ದಟ್ ಇಟ್ ಲುಕ್ಸ್ ಇವನ್ ವೆನ್ ವಿ ಓಪನ್ ಅವರ್ ಐಸ್ ಆಲ್ಸೋ ಇಟ್ ಲುಕ್ಸ್. See now the blending is pretty much done and the color payoff is also good. So now I'll stop here and I'll cut crease. How to find your cut crease andre for normal eyes it is so easy. So ನೀವು ಇಲ್ಲಿ concealer ಹಾಕೊಂಡು if you open your eyes then it touches your crease. ಆದರೆ ನಮಗೆ ಹುಡೆಡ್ ಐಸ್ ಅವ್ರಿಗೆ ಇಟ್ಸ್ ನಾಟ್ ಲೈಕ್ ದಟ್. ವಿ ಶುಡ್ ಓನ್ಲಿ ಕೇರ್ಫುಲಿ ಕಟ್ ಅವರ್ ಕ್ರೀಸ್ ಆ್ಯಂಡ್ ಯಾ ನಾವು ಐ ಆಮ್ ಬೇಸಿಕಲಿ ಗೋಯಿಂಗ್ ಫಾರ್ ದ ಹಾಫ್ ಕಟ್ ಕ್ರೀಸ್. ಸೊ ಯಾ ಏನಿದೆ ಕ್ರೀಸ್ ಅದಕ್ಕಿಂತ ಮೇಲೆ ಹೋಗಿ ಐ ವಿಲ್ ಜಸ್ಟ್ ಕಟ್ ಇಟ್. ಸೊ ನೀವೀಗ ಅದನ್ನ ನೋಡ್ಬೋದು. ಫಸ್ಟು ಲೈಟ್ ಹ್ಯಾಂಡೆಡಲ್ಲಿ ಐ ಜಸ್ಟ್ ವೆಂಟ್ ಆ್ಯಂಡ್ ಮಾರ್ಕ್ ಇಟ್. ಸೊ ಈಗ ಐ ಜಸ್ಟ್ ಫಿಲ್ ಇಟ್. So now I want the golden color, a proper golden color illilla. So I'm taking this shade and this shade, I'm mixing it. I want to fill that half cut crease with these two shimmer shades. Now I'm taking the same blending brush munche yavu use madidde adu and I'm going with the same brown shade just to blend the harsh edges because elli start agide elli end agide adu gottagbardu. So adike adana blend madake see now it's better and ನಾನು ಅಷ್ಟೇ light handed ಅಲ್ಲಿ ಈಗ crease ಗೆ ತಗೋತಾ ಇದೀನಿ just to create that shadow. It's pretty much enough for the eyes, it's blended so well, but I'll take this light shade and I'll just soften this up by using that shade. So yeah, now it's time to remove the tape. So it is so satisfying.
So now I'm taking the pencil tip brush and that same brown shadow for the lower lash line. Next I'll go with the liner. I'm going for the bit bold liner. So for waterline I'm going with the kajal. Please ignore the background sound, so I can't help. And now I'm taking the pencil tip brush and I'm blending the kajal. Mascara. Want to stop here, it's fine, but I'm going with the Bronson. Bronson Professional eyelashes. Yup, my lashes are up. So yeah, I'm loving my base. That means I'm liking the foundation, Lakme 925. Good job. Now the pretty much is done. So now let me do a bit contour. So I'm using Wet n Wild contour palette. So jasti alla, just a bit. With the Makeup Revolution blush. Now I'm taking Maybelline Master Chrome highlighter in the shade, I think it's golden. So it's pretty much good highlighter, but apply it, concentrate. Now I'm taking the same highlighter. I'm going to the inner corner of my eyes. Going to the brow bone. Let me melt this up all together with the NYX setting spray. With the Smashbox Always On Liquid Lipstick in the shade Bause. A beautiful red shade, like beautiful red shade. Wow. So if you want a dupe for this, here it is, Nykaa. It's from Nykaa in the shade Maharani. Even this is also so good. Here you go. Here is the final look. So beautiful, and ಮುಂಚೆನೇ ಹೇಳಿದಾಗೆ ನೀವು ಬ್ರೈಡ್ ಆಗಿದ್ರು ಕೂಡ you can go for this look. Not only for the Durga Puja, for all the functions out there, you can just own this look. So ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಈ ಮೇಕಪ್ ಲುಕ್ ಇಷ್ಟ ಆಗಿದ್ರೆ, please do share the video and subscribe to my channel, and don't forget to like the video and description na check ಮಾಡೋದು ಮರಿಬೇಡಿ. So yeah, until we meet next time, love you guys, miss you, take care. ಬಾಯ್. ಎಲ್ರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಹ್ಯಾಪಿ ದಸರಾ. ನಮಸ್ತೆ.